ಹಾಯ್ ಎವ್ರಿವನ್, ಹೆಂಗದಿರಿ? ಚಲೋ ಅದಿರಿ ಅನ್ಕೊಂಡೇನಿ. ವೆಲ್ಕಮ್ ಟು ಶ್ರೀದೇವಿ GM ಫುಡ್ಡಿಸ್ ಚಾನಲ್. ಇವತ್ತು ನಾನು ನಿಮ್ಗೆ ಆಲೂ ಗೋಬಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನ್ರಿ. ಇದಕ್ಕೆ ನಾನು ಒಂದು ಬಟಾಟಿನ ಸಣ್ಣಮ್ಮೆ ಕಟ್ ಮಾಡಿ ನೀರಾಗ ನೆನೆ ಇಟ್ಟೇನ್ರಿ. ಒಂದು 5 ನಿಮಿಷ ಇದನ್ನ ನೀರಾಗ ಹಂಗ ನೆನೆ ಇಡ್ಬೇಕಾಗತ್ತೆ ರೀ. ಅಂದ್ರೆ ಇದು ಪಲ್ಯ ಮಾಡಕ್ ಚಲೋ ಆಗತ್ತೆ ರೀ. ನಾವ್ ಇದನ್ನ ಬಾಯ್ಲ್ ಮಾಡತ್ತಿಲ್ಲಲ್ರಿ, ಡೈರೆಕ್ಟ್ ಹಾಕಾಕತ್ತೀವಿ. ಅದಕ್ಕೆ ಇದನ್ನ ಒಂದು 5 ನಿಮಿಷ ನಾನು ನೀರಾಗ ನೆನೆ ಇಟ್ಟೇನ್ರಿ. ಒಂದು ಉಳ್ಳಾಗಡ್ಡಿ ತಗೊಂಡೇನ್ರಿ, ಅದನ್ನ ಉದ್ದಾಗ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ತಗೊಂಡೇನ್ರಿ. ಒಂದ್ ಬೋಗಾನ್ಯಾಗ ನೀರ್ ತಗೊಂಡೇನ್ರಿ. ಅದು ಕುದಿ ಮುಂದ್ರಿ ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕಾಕತ್ತೇನ್ರಿ. ಉಪ್ಪು ಹಾಕ್ರಿ, ಅದೊಂದ್ ಸ್ವಲ್ಪ ಕುದಿಯಾಕ ಸ್ಟಾರ್ಟ್ ಆತಂದ್ರಿ. ಈಗ್ರಿ ಅದಕ್ಕ ನಾವ ಫ್ಲವರ್ ಅಥವಾ ಹೂಕೋಸು ಅಂತೇವಲ್ರಿ, ಅದನ್ನ ಹಾಕಾಕತ್ತೇನ್ರಿ. ಹಾಕಿ ಅದನ್ನ ಸ್ವಲ್ಪ ಕುದಿಯೋತನ ಬಿಡುನುರಿ. ಈ ಫ್ಲವರ್ ಐತಲ್ರಿ, ಅದನ್ನ ಹಂಗ ಯೂಸ್ ಮಾಡಬಾರ್ದ್ರಿ. ಅದನ್ನ ಸ್ವಲ್ಪ ಬಿಸಿನೀರ ಅಥವಾ ಈ ತರ ಕುದಿಯೋ ನೀರ್ ಒಳಗ ಒಂದ್ ಸ್ವಲ್ಪ ಕುದಿಸ್ಬೇಕಾಗತ್ತರಿ ಅದನ್ನ. ಅದು ಕುದ್ದಿತ್ತಂದ್ರ ರೀ ಚಲೋ ಬರ್ತೈತ್ರಿ. ಹಂಗ ಯೂಸ್ ಮಾಡಿರ ಅದ್ರೊಳಗೆಲ್ಲಾ ಹೊಳು ಸಿಗ್ತೈತ್ರಿ, ಸರಿ ಆಗಂಗಿಲ್ರಿ. ಹೆಲ್ತಿಗ ಚಲೋ ಅಲ್ರಿ ಅದಕ್ರಿ. ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಅಂದ್ರ ನಿಮಗ ಹೆಂಗ್ ಮಾಡೋದಂತ ಎಲ್ಲಾ ತಿಳಿತೈತ್ರಿ. ಈಗ ಅದು ಫ್ಲವರ್ ಕುದ್ದಾದ್ಮೇಲ್ರಿ ಅದನ್ನ ಸಣ್ಣಮ್ಮೆ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಒಗ್ಗರ್ಣಿ ಹೆಂಗ್ ಕುಡುದ್ ನೋಡುನು ಬರ್ರಿ. ಒಂದ್ ಬಾಳ್ಗಿ ತಗೊಂಡೇನ್ರಿ, ಅದ್ರಾಗ 1-2 ಸ್ಪೂನ್ ಎಣ್ಣಿ ಹಾಕಾಕತ್ತೇನ್ರಿ. ಈಗ ಅದಕ್ಕ ಸಾಸಿವೆ ಹಾಕಾಕತ್ತೇನ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಾಕತ್ತೇನ್ರಿ. ಇವೆರಡು ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆದ್ವು ಅಂದ್ರ ರೀ ಕರಿಬೇವ್ ಹಾಕಾಕತ್ತೇನ್ರಿ. ಈ ಕರಿಬೇವ್ನು ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆದ್ಮೇಲ್ರಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ರಿ ಉಳ್ಳಾಗಡ್ಡಿ ಹಾಕಾಕತ್ತೇನ್ರಿ. ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತರಿ. ಅದು ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗುತ್ತನ ರೀ ಫ್ರೈ ಮಾಡ್ಬೇಕ್ರಿ. ಈಗ ಡೈಲಿ ಟಿಫನ್ ಬಾಕ್ಸ್ ಒಯ್ಯೋರ್ಗ್ರಿ ಒಂದ ತರ ತಿಂದ ತಿಂದ ಬೋರ್ ಆಗ್ಬಿಟ್ಟಿರತ್ತರಿ. ಅದಕ್ ನಾವೇನ್ ಮಾಡ್ಬೇಕಾಗತ್ತ, ಈ ತರ ಡಿಫ್ರೆಂಟ್ ಆಗಿ ಏನಾದ್ರೂ ಟಿಫನ್ ಬಾಕ್ಸ್ ಕಟ್ಟಿದ್ರ ಅವ್ರಿಗೂ ತಿನ್ನೋರ್ಗುನು ಇಷ್ಟ ಆಗತ್ತರಿ. ಮತ್ ಮಕ್ಕಳಿಗಂತೂ ಒಂದೇ ತರ ತಿಂದ ತಿಂದ ಬೋರ್ ಆಗ್ಬಿಟ್ಟಿರ್ತಾರ್ರಿ. ಅದಕ್ಕ ಈ ತರ ಏನಾದ್ರೂ ಡಿಫ್ರೆಂಟ್ ಮಾಡ್ಕೊಟ್ರ ಅವ್ರಿಗೂ ತುಂಬಾ ಖುಷಿ ಆಗತ್ತರಿ. ಈಗ ಅದಕ್ರಿ ನಾನ ಕಟ್ ಮಾಡಿ ಇಟ್ಕೊಂಡಿರುವಂತದ್ರಿ ಬಟಾಟಿ ಹಾಕಾಕತ್ತೇನ್ರಿ. ಅಷ್ಟು ಬಟಾಟಿ ಹಾಕ್ಬೇಕ್ರಿ ಅದಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು. ಹಾಕಿರಿ ಅದನ್ನು ನಾನು ಒಂದ್ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಕತ್ತೇನ್ರಿ. ಸ್ವಲ್ಪ ಬಾಳೋತನ ಇದನ್ನ ಫ್ರೈ ಮಾಡ್ಬೇಕಾಗತ್ತರಿ ಬಟಾಟಿ. ಯಾಕಂದ್ರ ನಾವ್ ಬಾಯ್ಲ್ ಮಾಡಿ ಇಟ್ಕೊಂಡಿರುದಿಲ್ಲಲ್ರಿ, ಅದ್ಕ ಸ್ವಲ್ಪ ಬಾಳೋತನ ಫ್ರೈ ಮಾಡ್ಬೇಕ್ರಿ. ಈಗ ಅದ ಕಟ್ ಮಾಡೋ ಇಟ್ಕೊಂಡಿರುವಂತ ಫ್ಲವರ್ ಹೂಕೋಸು ಐತಲ್ರಿ, ಅದನ್ನ ಹಾಕಾಕತ್ತೇನ್ರಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದ್ 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತರಿ. ತುಂಬಾನೇ ಟೇಸ್ಟ್ ಆಗಿರುತ್ತರಿ. ಎಲ್ಲರಿಗೂ ಇಷ್ಟ ಆಗುತ್ತರಿ ಇದು. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈಗ ಅದಕ್ಕ ಕ್ಯಾಪ್ಸಿಕಮ್ ಹಾಕಾಕತ್ತೇನ್ರಿ. ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ಹೇಳಿ ಕ್ಯಾಪ್ಸಿಕಮ್ ಯೂಸ್ ಮಾಡತ್ತೇನ್ರಿ. ಈಗ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ. ನಾ ಸ್ವಲ್ಪ ಹಾಕತೇನ್ರಿ, ನಿಮಗ್ ಎಷ್ಟ್ ಬೇಕಷ್ಟು ನೀವ್ ನೋಡ್ಕೊಂಡ್ ಹಾಕೋರಿ. ಅದನ್ನ ಹಾಕ್ಬಿಟ್ರಿ ಮತ್ತ್ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಉಪ್ಪು ಹಾಕೋದ್ರಿಂದ ರೀ ಬೇಗ ಫ್ರೈ ಆಗುತ್ತರಿ, ಮತ್ತ ಚಲೋನು ಬರುತ್ತರಿ. ಅದಕ್ಕೋಸ್ಕರ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡತ್ತೇನ್ರಿ. ಈಗ ಇದೆಲ್ಲಾ ರೀ ಫ್ರೈ ಮಾಡುದು ಮುಗ್ದದರಿ. ಈಗ ನಾ ಇದಕ್ಕ 1-2 ಚಮಚೆ ಖಾರ ಹಾಕಾಕತ್ತೇನ್ರಿ. ನಿಮಗ ಎಷ್ಟ್ ಬೇಕಷ್ಟ್ ನೋಡ್ಕೊಂಡ್ ಹಾಕೋರಿ. ನಾವ್ ಸ್ವಲ್ಪ ಖಾರ ಕಡಿಮೆ ತಿಂತೇವ್ರಿ, ಅದಕ್ಕ ಕಡಿಮೆ ಹಾಕಾಕತ್ತೇನ್ರಿ. ಸ್ವಲ್ಪ ಗರಂ ಮಸಾಲಾ ಹಾಕಾಕತ್ತೇನ್ರಿ ಅದಕ್ಕ. ಆಮೇಲ್ರಿ ಸ್ವಲ್ಪ ಧನಿಯಾ ಪೌಡರ್ ಹಾಕಾಕತ್ತೇನ್ರಿ. ಅದೆಲ್ಲಾ ಹಾಕಿಬಿಟ್ರಿ ಈಗ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡತ್ತೇನ್ರಿ. ಸ್ವಲ್ಪ 1-2 ನಿಮಿಷ ಅದನ್ನ ಹಿಂಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತರಿ. ಈಗ ಅದ ಮಿಕ್ಸ್ ಆಗೇತ್ರಿ. ಈಗ ನಾ ಅದಕ್ರಿ ಹುಳಿಗ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಲಿಂಬಿ ಹಣ್ಣ್ ಹಾಕಾಕತ್ತೇನ್ರಿ. ನೀವ್ ಬೇಕಾದ್ರ ಟೊಮೆಟೊ, ಹುಣಸೆ ಹಣ್ಣುನು ಯೂಸ್ ಮಾಡ್ಬೋದ್ರಿ. ನಾನು ಲಿಂಬಿ ಹಣ್ಣ್ ಹಾಕಾಕತ್ತೇನ್ರಿ. ಹಾಕಿರಿ ಮತ್ತೀಗ ಅದನ್ನೆಲ್ಲಾನು ರೀ ಸರಿಯಾಗಿ ಮಿಕ್ಸ್ ಮಾಡಾಕತ್ತೇನ್ರಿ ಮತ್ತ. ಈಗ ಅದೆಲ್ಲಾ ಮಿಕ್ಸ್ ಆಗೇತ್ರಿ. ಈಗ ಅದಕ್ ನಾ ರೀ 1 ಗ್ಲಾಸ್ ನೀರ್ ಹಾಕ್ತೇನ್ರಿ. ನೀರ್ ಹಾಕಿ ಒಂದ್ 5-10 ನಿಮಿಷ ಅದನ್ನ ಬೇಯಿಸ್ಬೇಕಾಗತ್ತರಿ. ಈ ತರ ನೀರ್ ಹಾಕ್ಬಿಟ್ರಿ ಒಂದ್ ಮೇಲ್ಗಡೆ ರೀ ಪ್ಲೇಟ್ ಮುಚ್ಚ್ರಿ. ಪ್ಲೇಟ್ ಮುಚ್ಚ ಒಂದ್ 5-10 ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ರಿ ಅದನ್ನ. ಈಗ ಅದು ರೆಡಿ ಆಗೇತ್ರಿ. ಎಲ್ಲಾ ಬೇಯಿಸಿ ರೆಡಿ ಆಗೇತ್ರಿ. ಈಗ ಅದನ್ನ ನಾವ ಚೆಕ್ ಹೆಂಗ್ ಮಾಡೋದಂದ್ರ ರೀ, ಈ ತರ ಸ್ಪೂನ್ ದಿಂದ ಒಂದ್ ಬಟಾಟಿನ ಈ ತರ ಹಿಚಿಕ್ ನೋಡಿದ್ರ ನಿಮಗ್ ಗೊತ್ತಾಗತ್ತರಿ ಆಗೇತೋ ಇಲ್ಲೋ ಅಂತ. ಈಗ ಅದ್ರ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಉದುರ್ಸಿ ಬಿಟ್ವಿ ಅಂದ್ರ ರೀ ನಮ್ದ್ ಆಲೂ ಗೋಬಿ ರೆಡಿ ಆಗೇತ್ರಿ.
ತುಂಬಾನೇ ಟೇಸ್ಟ್ ಆಗಿರುತ್ತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗ ಇಷ್ಟ ಆಗಿತ್ತಂದ್ರ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗ್ರಿ ಬೆಲ್ ಐಕಾನ್ ಒತ್ತಿರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ ಯು.